ಗುರು ಭಾರತ ವಿಶ್ವಗುರು ಅಂದ್ರೆ ಶ್ರೀಮಂತ ರಾಷ್ಟ್ರ, ಬಹಳ ಪವರ್ಫುಲ್ ರಾಷ್ಟ್ರ ಅಂತ ಅನ್ಕೊಂಡಿದ್ರೆ ತಪ್ಪು. ವಿಶ್ವಗುರು ಅರ್ಥ ಗೊತ್ತಾ ನಿಮಗೆ? ಡೂ ಯು ನೋ ದ ಮೀನಿಂಗ್ ಆಫ್ ವಿಶ್ವಗುರು, ವರ್ಲ್ಡ್ ಲೀಡರ್? ನೋಡಿ, ಇವತ್ತಿಗೂ ಕೂಡ ಭಾರತ ವಿಶ್ವಗುರು ಇದೆ. ಯಾಕೆ ಅಂತ ಹೇಳಿದೆ ನೋಡಿ, ಸ್ವಲ್ಪ ಗಮನವಿಟ್ಟು ಕೇಳಿ, ಇದ್ರ ಬಗ್ಗೆ ಮಜಾ ಇದೆ. ಇಲ್ಲೊಂದು ಆಸ್ಥಾನ ಇದೆ. ಓಕೆ, ಆಸ್ಥಾನದಲ್ಲಿ ಈ ಕಡೆ ಎಲ್ಲ ಮಂತ್ರಿಗಳು, ಇಲ್ಲೆಲ್ಲ ಮಂತ್ರಿಗಳು ಕುಂತಿರ್ತಾರೆ, ಇಲ್ಲಿ ಮಂತ್ರಿಗಳು ಕುಂತಿರ್ತಾರೆ, ಇಲ್ಲಿ ರಾಜನ ಸಿಂಹಾಸನ ಇರುತ್ತದ. ರಾಜನ ಸಿಂಹಾಸನದ ಪಕ್ಕದಲ್ಲಿ ಒಬ್ಬ ಗುರುಗಳಿಗೆ ಒಂದು ಚೇರ್ ಹಾಕಿರ್ತಾರೆ, ಗೊತ್ತಾ? ರಾಜ ಇಲ್ಲಿ ಬರ್ತಾನೆ. ರಾಜ ಬರ್ಬೇಕಾದ್ರೆ ರಾಜಾದಿರಾಜ, ಮಹಾರಾಜ, ಪೋತ್ರಾಜ ಇವ್ರನ್ನ ಹೇಳ್ತಿರ್ತಾರೆ, ನೀವು ಬಹಳ ದೊಡ್ಡ ಜೈಗ ಹಾಕ್ತಿರ್ತಾರೆ. ಅವು ಬಂದು ಸೀದಾ ಕುಂದ್ರಲ್ಲಿ ಇಲ್ಲಿ ಸಿಂಹಾಸನ ಮೇಲೆ ಫಸ್ಟ್ ಇಲ್ಲಿ ಬರ್ತಾನೆ. ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಆಮೇಲೆ ಬಂದು ಸಿಂಹಾಸನ ಮೇಲೆ ಕುಂದಿರ್ತಾನೆ. ಈ ಜಗತ್ತು ಯಾರೇ ಆಳಿ, ಇವತ್ತು ಅಮೆರಿಕ ಆಳ್ತಾ ಇದೆ, ಯಾರೇ ಆಳಿ, ಹಿಂದೆ ಇಂಗ್ಲೆಂಡ್ ಆಳ್ತಾ ಇತ್ತು, ಯಾರೇ ಆಳಿ, ಈ ಗುರುವಿನ ಸ್ಥಾನ ಯಾವತ್ತೂ ಭಾರತಕ್ಕಿದೆ. ನೆನ್ಪಿಟ್ಕೊಳ್ಳಿ, ಇದೇ ವಿಶ್ವಗುರು. ಅರ್ಥ ಆಯ್ತಾ? ವಿಶ್ವಗುರು ಅಂದ್ರೆ ಗೊತ್ತಾಯ್ತಾ? ನಾವು ಶ್ರೀಮಂತ, ನಾವು ಮಿಲಿಟರಿ ಪವರು, ಎಕನಾಮಿಕ್ ಪವರ್ ಅಲ್ಲ. ವಿಶ್ವಗುರು ಅನ್ನೋದು ಒಂದು ಆಸ್ಥಾನದಲ್ಲಿ ಗುರುಗಳು ಹೇಗಿರುತ್ತೋ ಜಗತ್ತಿನಲ್ಲಿ ಗುರುಗಳ ಸ್ಥಾನ ಭಾರತಕ್ಕಿದೆ. ಯಾಕೆ? ಭಾರತದಲ್ಲಿನ ಯೋಗ, ಭಾರತದಲ್ಲಿನ ಆಯುರ್ವೇದ, ಭಾರತದಲ್ಲಿನ ಧ್ಯಾನ, ಭಾರತದ ಸಂಸ್ಕೃತಿ, ಇಡೀ ಜಗತ್ತಿಗೆ ಒಂದು ಶಾಂತಿ ಪಾಲನೆ ಮಾಡಿರೋ ರಾಷ್ಟ್ರ. ಬೌದ್ಧ ಧರ್ಮ ಹುಟ್ಟಿದ್ದು ಭಾರತದಲ್ಲಿ, ಜೈನ ಧರ್ಮ ಹುಟ್ಟಿದ್ದು ಭಾರತದಲ್ಲಿ, ಹಿಂದೂ ಧರ್ಮ ಹುಟ್ಟಿದ್ದು ಭಾರತದಲ್ಲಿ. ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶ, ಜಗತ್ತಿಗೆ ನೆಮ್ಮದಿಯ ಬದುಕು ಹೇಗೆ ಮಾಡಬೇಕು ಅಂತ ಭಾರತದಲ್ಲಿದೆ. ನಾವು ಕಲಿಸ್ಕೊಡ್ತಾ ಇದ್ದೀವಿ ಜಗತ್ತಿಗೆ. ಹೀಗಾಗಿ ವಿಶ್ವಗುರು ಸ್ಥಾನ ಯಾವುದೇ ರಾಷ್ಟ್ರದಲ್ಲಿ ಭಾರತಕ್ಕೆ ನಮಸ್ಕಾರ ಮಾಡ್ತಾರೆ.